ಸಂಬಂಧದ ಯಾವ ಆಫೀಸರ ಯಾವ ತಹಸೀಲ್ದಾರ ಯಾವ ಗೌರ್ಮೆಂಟ ಯಾವ ಮಿನಿಸ್ಟರ ಬಯಕ್ಕೆ ಬಂದಿಲ್ಲ. ಬೇರೆ ನಮಗೆ ಉಪಯೋಗ ಆಗುತ್ತೆ. ಯಾವ MP ಯಾವ MLA ಯಾವ ಕುರ್ಚಿ ಮೇಲೆ ಕೂತಿದ್ದ ಆಫೀಸರ್ಸ ಇಲ್ಲಿ ಯಾರು ಬಯಕ್ಕೆ ಬಂದಿಲ್ಲ. ನನಗೆ ನೀರು ಬೇಕಾಗಿತ್ತು, ಅದಕ್ಕೆ ನಾನು ನೀರಿನ ಸಲುವಾಗಿ ಬಂದೆ. ನೀವು ನೀರಿಂದ ಹೇಳಲಿಲ್ಲ, ವಿಷಯ ನಮ್ಮದು ನೀರಿನ ಮಾತಾಡಲಿಲ್ಲ. ನೀರು ಯಾಕೆ ಬರಬಲ್ತ ನಾನು ಮೋಟ್ರ್ ರಿಪೇರಿ ಕೊಟ್ಟೆ. ನೀರು ಬರಬಲ್ಲ, ಅದು 20 ವರ್ಷ ಆದ ನೀರು ಬರಬಲ್ಲ. ಇನ್ನಲ್ಲ 17, 20, 15, 20 ವರ್ಷ ನೀರು ಬರೋದಿಲ್ಲ. ಈಗೇನು ಹೇಳಾಗ್ತಾರೆ, ಮೋಟ್ರ್ ರಿಪೇರಿ ಕೊಟ್ಟಿದ್ದೀವಿ, ತಿಂಗಳು ಮಿನಿಮಮ್ ತಿಂಗಳು 1.5 ತಿಂಗಳು ಬೇಕು. ಆಯಿತು, ಮೋಟ್ರ್ ನಿಮಗೆ ಬರುವುದು. ನಮ್ಮದೇನು ಸವಾಲ, ನಾವು 1.5 ಕೋಟಿ ರೂಪಾಯಿನೋ ಖರ್ಚಾಗಿ ಅಂತ ಹೇಳಾಗ್ತೀವಿ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ. ಪೈಲೆ ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದು, ಹಿಂದಿನ ಕಾಂಟ್ರಾಕ್ಟರ್ ಮಾಡುವಲ್ಲ, ಪೈಲೆ ಒಂದು ನಡೆಸಿದ್ದೀವಿ. ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕತೆ ಅವ್ರಿಗೆ ಗೊತ್ತು. ಕುಡ್ದಿದ್ರೆ ನಾವು ಪಟ್ಟಿಯಾಗಿ 1.5 ಕೋಟಿ ರೂಪಾಯಿ ಮಾಡ್ತೀವಿ, ನಾವು ಮೋಟ್ರ್ ಇಲ್ದಾವೆ ಹೇಳ್ರಿ, ನಾವು ಕುಣಿಸ್ಕೋತೀವಿ. ಮತ್ತೇನು ಮಾಡೋದು? ನೀವು ನೀರಾಗ ಮೋಟ್ರ್ ಕೊಡೋಂಗಿಲ್ಲ, ಮೋಟ್ರ್ ಇಲ್ಲದೆ ನೀರು ಬರೋಂಗಿಲ್ಲ. 20 ವರ್ಷ ನೀರಿಲ್ಲ. ಯಾರು ಬೇಕು, ಏನು ಮಾಡಲಿಲ್ಲ. ನನಗೆ ನೀರು ಬೇಕಾಗಿದೆ. ಆಗದಿದ್ರೆ ನಾವು 1.5 ಕೋಟಿ ರೂಪಾಯಿ ಪಟ್ಟಿ ಹಾಕ್ತೀವಿ ರೈತರು. ನಾನು ಜೋಳಿಗೆ ತೊಗೊಂಡ್ರಿಗೆ ಹೇಳ್ತಾನೆ, ಪ್ರೈಸ್ದವ್ರ ಕಡೆ ಪೈಲೆ ಬರ್ತಾನೆ, ನಿಮ್ಮ ಕಡೆ ಪೈಲೆ ಬರ್ತಾನೆ. ಕೋಟಿ ರೂಪಾಯಿ ನಮಗೆ ಮೋಟ್ರ್ ರಿಪೇರ್ ಆಗುತ್ತಂದ್ರೆ ನೀರು ಬರೋದಿಲ್ಲ. ನಾನು ಜೋಳಿಗೆ ಹಾಕೊಂತ್ರಿಗೆ ಹೇಳ್ತಾನೆ. ಬಜೆಟ್ ಇಲ್ಲ, ಬಜೆಟ್ ಇದ್ರೆ ಕಾಂಟ್ರಾಕ್ಟರ್ ಇಲ್ಲ, ಕಾಂಟ್ರಾಕ್ಟರ್ ಇದ್ರೆ ಮೋಟ್ರ್ ರಿಪೇರ್ ಇಲ್ಲ. ತಿಂಗಳು ಮೋಟ್ರ್ ರಿಪೇರ್ ಆದರೆ ಮಳೆಗಾಲ ದಾಟಿ ಹೋಗ್ತೈತಿ. ನನಗೇನು ಮಾಡುತ್ತೀರಿ? ನನಗೆ ಇಂಟ್ರೆಸ್ಟ್ ಇದ್ದದ್ದು ಓನ್ಲಿ ವಾಟರ್. ಹೇಳ್ರಿ, ನೀವು ಹೇಳ್ರಿ, ನೀವು ಕೇಳಾಕ್ತೀರ, ಇಂಟ್ರೆಸ್ಟ್ಲಿ ಕೇಳಾಕ್ತೀರಿ. ಏನು ಮಾಡತ್ತೀರಿ ನಮ್ಗೆ ಹೇಳ್ರಿ. ಈಗ ತುರ್ತು ಪರಿಸ್ಥಿತಿ ಒಬ್ರು ಯಾರೋ ಆಫೀಸರ್ ಬರಾಕತ್ತಾರು, ಬರೋಣ ನೋಡೋಣ, ಏನಂತಾರೆ ನೋಡೋಣ. ಮೋಟ್ರ್ ರಿಪೇರ್ ಆಗದೆ ನಮಗೆ ನೀರು ಸಿಗೋದಿಲ್ಲ. ಈ ಪಾಯಿಂಟಿಗೆ ನಾ ಬಂದೆ. ಸರ್, ಆಫೀಸರ್ ಯಾರ್ಯಾರಿಗೆ ಫೋನ್ ಹಚ್ಚಿದ್ದೀರಿ, ಏನೋ ಇದು ಜರ ಮಾಹಿತಿ ಹೇಳ್ಬೇಡ್ರಿ. ರಾತ್ರಿದವ್ರದು ಏನೇನು ಮಾತಾಡ್ರಿ. ಈಗ ಅಣ್ಣಗಳ ಜೊತೆ ಫೋನ್ ಹಚ್ಚಿ ಮಾತಾಡ್ರಲ್ಲ. ಫೋನ್ದಾಗ ಯಾರು ಆಫೀಸರ್ ಬರ್ದಾರೆ ಹೇಳಲ್ಲ. ಅದರಲ್ಲ ಇವ್ರು ಹೇಳ್ತಾರಲ್ಲ ಸರ್. ಈಗ ಇಲ್ಲಿ ಫೋನ್ದಾಗ ನಿಮ್ಮ ಬರ್ದಿಕ್ಕಂದ್ರೆ ಬರ್ದಿಲ್ಲ ಅಂತ ಹಾಕ್ತಾರಲ್ಲ ರಿಪೋರ್ಟ್ ರೀ. ನೀವು ಫೋನ್ ಹಚ್ಚಿದ ನಂತರ ಬರ್ದಿಕ್ಕಂದ್ರೆ ರೀ ಬಂದಿಲ್ಲ ಅಂತ ಹಾಕ್ತಾವ್ರಿ, ಬರ್ತಾರ ಅವ್ರು. ಈಗ 12 ದಿವಸ ಐತಿ ಅನ್ನೋರಿ ಅದ್ರಿ. ಎಲ್ಲ ದನ ಕರ ಎಲ್ಲ ಬಿಟ್ಟು ಕಿಶನ್ ಹೆಣ್ಮಕ್ಳು ಸಖತ್ ಬಂದಾರ್ರಿ ಇಲ್ಲಿ. ಈಗ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. ನಾವು ಅವ್ರು ಹೋಗಿ ರಿಪೋರ್ಟ್ ಮಾಡ್ತಾರೆ, ಯಾಕೆ ಬರೋಣ ಕೇಳ್ತಾರೆ. ಹೋಗಿ ಮಾತಾಡ್ರಿ ಸರ್. ಏನಾಗಿದೆ, ನಮ್ಮ JDS ಪಕ್ಷದ ಹಿರಿಯರು ರಾಷ್ಟ್ರೀಯ ಉಪಾಧ್ಯಕ್ಷರೇನು ಮಾತಾಡಿರಲ್ಲ. ಇಲ್ಲಿಂದ ಮೇಲಾಧಿಕಾರಿಗಳ ಜೊತೆ ದೂರವಾಣಿ ಸಂಪರ್ಕ ಮಾಡಿದಾಗ ಇದು ಮೊದಲಿಂದ ದೊಡ್ಡ ಸಮಸ್ಯೆ ಐತ್ರಿ. ಏನು ಯಾವುದೇ ಮೇಲಾಧಿಕಾರಿಗಳು ಜವಾಬ್ದಾರಿ ತಗೊಳ್ಳಂಗಿಲ್ಲ. ಅವ್ರು ಏನು ಹೇಳ್ತಾರೋ ಕೆಳಗಿನ ಮಾಡಿದ ಅಧಿಕಾರಿಗಳಿಗೆ ಇಲ್ಲಿ ಬರ್ತಾರೋ, ಇದು ಮೊದಲೇ ದೊಡ್ಡ ಸಮಸ್ಯೆ. ನಾವು ಇದನ್ನ ವಿಚಾರಣೆಗೋಸ್ಕರ 10-12 ದಿವಸ ಕಳೆದ್ರು ನಾವು ಇಲ್ಲಿ. ಈಗೂ ಮತ್ತೆ ಅದನ್ನ ಒತ್ತು ಕೂಡ ಆಯ್ತಾರೆ ಇಲ್ಲಿ. ಅವ್ರು ಯಾಕೆ ಬರ್ವಾರ ಇಲ್ಲಿ? ಇದು ನಾ ಮೂಲ ಉದ್ದೇಶ ಹೇಳ್ತೇವೆ ನೋಡ್ರಿ. ರೈತರಾಗಿ ನೋಡ್ರಿ, ಈಗೂ ಹೇಳ್ತಾನು, ಅದು ನಮ್ಮ ಆಸ್ತಿ, ರೈತರ ಆಸ್ತಿ. ಅಲ್ಲಿ ಪೂರ್ಣ ಪ್ರಮಾಣ ವ್ಯವಹಾರ ನಡೆದೈತಿ. ಒಬ್ರು ಬಂದ್ರೆ ಒಬ್ರು ಮೇಲೆ ಹಾಕೊಳ್ಳಂಗಿಲ್ಲ. ಮೊದಲೇ ಇದೈತಿ ಇಲ್ಲಿ. ನಮ್ದೇನು ಅದೇನು ತಕರಾರಿಲ್ಲ. ಅವ್ರ ಕಾನೂನು ನಾನು ಇನ್ನೂ ಕೇಳಿದೆನು. ಸಂವಿಧಾನ ಅಡಿಯೊಳಗೆ 4 ಅಂಗಗಳು ಕೆಲಸ ಮಾಡಕತ್ತೀವಿ ನಾವು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಮತ್ತೊಂದು ಲಾಸ್ಟ್ ಮಾಧ್ಯಮಾಂಗ. ಮಾಧ್ಯಮಾಂಗದ ಜೊತೆ ಭಾಳಷ್ಟು ಹೋರಾಟ ಮಾಡಿದೆವು. ಮಾಧ್ಯಮಾಂಗದ ಜೊತೆ ಅಷ್ಟೇ ನಮ್ಮದು ಕೆಲಸ 2-3 ದಿವಸ ಆಗೈತಿ. ಈ ಸಲ ಏನೈತೆ, ಇದು ಮುಗಿದು ಹೋದ ನಂತರ ಭೀ ಮಾನ್ಯ ಅಧಿಕಾರಿಗಳೇ ನಿಮ್ಮನ್ನ ಇವತ್ತು ಹೇಳ್ತಾ ಇದ್ದೀನಿ. ಈಗೂ ತಿಳ್ಕೊರಿ ನೀವು. ಏನಪ್ಪ ಅಂದ್ರೆ, ನೀವು ಇಷ್ಟು ದಿವಸ ಯಾಕೆ ಬರಲಿಲ್ಲ, ನಿಮ್ಗೇನು ಮಾಹಿತಿ ಇತ್ತು, ಏನು ಮಾಹಿತಿ ಕೊರತಿತ್ತು, ಇದನ್ನ ನಾನು ನ್ಯಾಯಾಂಗದ ಮೂಲಕ ಹೋರಾಡಕ್ಕೆ ನಡೆದಿದೆ ಅನ್ನೋದು. ಇದಕ್ಕೆ ನಾವು ಸಿದ್ಧದೇವು. ಇದಕ್ಕೆ ಅರ್ಥ ಆಯ್ತಲ್ರಿ? ಈಗ ಏನು ನೀವೇನು ಹೇಳತ್ತೀರಲ್ಲ, ಅವ್ರು ಕಳಿಸ್ತೀವಿ, ಇವ್ರು ಕಳಿಸ್ತೀರಿ. ಅವ್ರು ಇಲ್ಲೇ ಅದಾರು ಅವ್ರು ಹೇಳಿದ್ರೆ ಮತ್ತೆ ನೀವು ಮೇಲಾಗಿ ಹೇಳ್ತಾರೆ ಅವ್ರು ಏಜ್ಡ್ ಪರ್ಸನ್ ಅಂತ ಹೇಳಿ. ಏಜ್ಡ್ ಪರ್ಸನ್ ಅಂತ ಅಂದ್ರೆ ನೀವು ಹೇಳಾಕ ಅರ್ಥ ಆಗತೈತಿ. 4 ಜನ ಇರೋ ಒಬ್ಬರೇ ಅದಾರ ಅಂತ ಹೇಳ್ತಾರೆ. ಇದು ಮತ್ತೆ ಇನ್ನು 4 ಜನ ಇಲ್ಲಿ ಹೋದ್ರಪ್ಪ? ಇದು 3 ಪ್ರಶ್ನೆ ಅದು ಅಧಿಕಾರಿಗಳಿಗೆ. ಯಾರು ನಿಮಗೆ ಅವ್ರಿಗೆ ರಿಟೈರ್ಮೆಂಟ್ ಆದ ಮೇಲೆ ಅವ್ರ ಪಾಠಗಾರಗಳ ಅಧಿಕಾರಿಗಳಿಗೆ ಅವ್ರು ತುಂಬಿಕೊಳ್ಳೋ ಕೆಲಸ ನೀವು ಮಾಡ್ಬೇಕಲ್ಲ. ಅವ್ರು ಮಾಡೇ ಇಲ್ರಿ. ಮತ್ತು ಅವ್ರು ಬಂದು ಏನು ಮನವರಿಕೆ ಮಾಡ್ತಾರಲ್ಲ, ಅವ್ರೇನು ಉತ್ತರ ಬರ್ತೈತಿ ಅಂತ ಇನ್ನೂ ಇದಾರೋ ಅವ್ರು ಬಂದು ಹೇಳ್ರಿ ಅಂತ ಹೇಳಿ ನನ್ನೊಂದು ಇಚ್ಛೆ. ಲೋಕಾಯುಕ್ತ ಇದು
ಈಗ ಬರ್ಲಿಕ್ಕೆ